ಇದರ ಪವರ್ ವಿಚಾರಕ್ಕೆ ಬಂದರೆ, ಸೊ ಈ ಗಾಡಿ ಬಂದು 40 PS ಪವರು. ಟಾರ್ಕ್ ಎಷ್ಟು ಗುರು ಈ ಗಾಡಿದು? ಗುರುವೇ ಗುರುವೇ ಜಗದ್ಗುರುವೇ. ಇನ್ನೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಏನ್ ಮಾಮ ಚೆನ್ನಾಗಿದ್ಯಾ? ಇವತ್ತು ಬಂದಿದ್ದೀವಿ ಒಂದು ಬ್ರ್ಯಾಂಡ್ ನ್ಯೂ ಹೊಸ ಗಾಡಿ ಜೊತೆ. ದಿ ರಾಯಲ್ ಎನ್ಫೀಲ್ಡ್ನ ಹೊಸ ಗಾಡಿ ಹಿಮಾಲಯ 450. ಬಹಳ ಕಷ್ಟಪಟ್ಟಿದ್ಯಾ ಬಿಡು. ಏನು ಖತರ್ನಾಕ್ ಆಗೈತೆ ಗುರು ಡಿಸ್ಪ್ಲೇ. ಬಾ ನನ್ನ ಮಗನೇ, ನನ್ನ ಅಂಬಾಸಡರ್ ಪೋಸ್ಟ್ ಕೊಡ್ತೀನಿ ತಗೋ, ನೀನು ನಾಳೆ ತಗೋ. ಸೈಕ್ ಕೊಟ್ಟಂಗ್ರು ಹಿಮಾಲಯದವನು. ನನಗೆ ಆ್ಯಕ್ಚುಲಿ ಹಿಮಾಲಯ ಬೈಕ್ ಕೂಡ ಇಷ್ಟ ಆಗ್ತಿರ್ಲಿಲ್ಲ. ಈ ಗಾಡಿ ನೋಡಿ ನಾನು ತಗೋಬೇಕು ಅನಿಸ್ತಾ ಇತ್ತು. ಇವ್ನ್ಯಾವನ ಸೆಡೆ ನನ್ನ ಮಗ. ಇದರ ಪವರ್ ವಿಚಾರಕ್ಕೆ ಬಂದರೆ ನಿಮಗೆ 40 PS ಪವರ್ ಬರುತ್ತೆ. ನಿಮಗೆ ಟಾರ್ಕ್ ಬಂದರೆ 40 Nm ಟಾರ್ಕ್ ಬರುತ್ತೆ. ಸೊ ಆಲ್ಮೋಸ್ಟ್ ಎರಡು ಈಕ್ವಲ್ ಆಗಿ ಕೊಟ್ಟಿದ್ದಾನೆ. ಅನ್ನಿಸ್ತದೆ ಅಷ್ಟೇ, ದುಡ್ಡಿಲ್ಲ. ಫ್ರಂಟು ಡಿಸ್ಕ್ ಸೈಜ್ ಬಂದರೆ 320 mm ಡಿಸ್ಕ್ ಬರುತ್ತೆ. ABS ಹಿಂದೆ ಇದು 270 mm ಡಿಸ್ಕ್ ಬರುತ್ತೆ. ಇದು ಎರಡೂ ಡ್ಯುಯಲ್ ಚಾನಲ್ ABS. ಸೊ ಇದರಲ್ಲಿ ಮೋಡ್ಸ್ ಅಂತ ಕೊಟ್ಟಿದ್ದಾನೆ. ಸೊ ಈ ಮೋಡ್ ವಿಚಾರಕ್ಕೆ ಬಂದರೆ ನಿಮಗೆ ಇದು ಏನಂದರೆ ABSನ ಸ್ವಿಚೇಬಲ್ ಮಾಡುತ್ತೆ. ಸೊ ಅದನ್ನು ಮೋಡ್ಸ್ ಅಂದ್ಬಿಟ್ಟು ಕೊಟ್ಟಿದ್ದಾರೆ ಅಷ್ಟೇ. ಇನ್ನೇನು ಪವರಲ್ಲಿ ಏನು ಡಿಫಿಷಿಯನ್ಸಿ ಏನು ಆಗೋಲ್ಲ ಈ ಗಾಡಿಯಲ್ಲಿ. ಸೊ ನಿಮಗೆ ಸೀಟ್ ಹೈಟ್ ಬಂದರೆ 852 mm ಏನೋ ಸೀಟ್ ಹೈಟ್ ಬರುತ್ತೆ. ಟೈರ್ ವಿಚಾರಕ್ಕೆ ಬಂದರೆ ನಿಮಗೆ ಫ್ರಂಟ್ ಬಂದು 90 ಸೆಷನ್ ಟೈರ್ ಬರುತ್ತೆ. ಸೊ ರೇರ್ ಬಂದರೆ ನಿಮಗೆ 140 ಸೆಷನ್ ಟೈರ್ ಬರುತ್ತೆ. ಟೋಟಲ್ ಕಾರ್ಬೇಟ್ ಬಂದು ನಿಮಗೆ 196 kg ಏನೋ ಬರುತ್ತೆ. ಎಕ್ಸಾಸ್ಟ್ ವಿಚಾರಕ್ಕೆ ಬಂದರೆ ನೋಡ್ರಿ, ಒಂಥರ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಬಂದಂಗೆ ಬರುತ್ತೆ. ಸಬಾಸ್ ಕನ್ನಡ ರೋಗಿ ಬಯಸಿದ್ದು ನರ್ಸ್ನ, ಡಾಕ್ಟರ್ ಕಳಿಸಿದ್ದು ನರ್ಸ್ನ. ಸೊ ಇದು ಈ ಗಾಡಿ ಓನರ್ನ ಡೇಟ್ ಆಫ್ ಬರ್ತಾ ನೋಡ್ರಿ ಏನು ಫಂಕಿಯಾಗಿ ಹಾಕ್ಸ್ಕೊಂಡಿದ್ದಾರೆ. ಇದು ಸಖತ್ ಅಲ್ಟಿಮೇಟ್ ಆಗೈತೆ ಮಾತ್ರ. ಮಣ್ಣು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಸೊ ಇದರಲ್ಲಿ ಬ್ರೇಕ್ ಪ್ಯಾಡ್ಸ್ ಬಂದು ನಿಮಗೆ ಇದರಲ್ಲಿ ಸಿಂಥೆಟಿಕ್ ಬರುತ್ತೆ. ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಸಿಂಥೆಟಿಕ್ಗೂ ಮತ್ತು ನ್ಯಾಚುರಲ್ಗೂ ಏನು ಡಿಫ್ರೆನ್ಸ್ ಅಂದ್ಬಿಟ್ಟು. ಸೊ ಹಿಮಾಲಯದವರ ಹೊಸ ಕಾನ್ಸೆಪ್ಟು ಲಿಕ್ವಿಡ್ ಕೂಲ್ಡ್ ಇಂಜಿನು. ಸೊ ಇದರಲ್ಲಿ ಇನ್ನೊಂದೇನಪ್ಪ ಅಂದರೆ ನೀವು ಸೀಟ್ ಹೈಟ್ನ ಇನ್ನೂ ಹೈಟ್ ಮಾಡ್ಕೊಂಬೋದು ಬೇಕಾರೆ. ಅಣ್ಣ ಹೆಂಗಣ್ಣ ತೆಗಿಯೋದಿದು? ಸೇಫಾಗಿ ಹೋಗಿ ಊರು ಸೇರ್ಕೋಕಂಡ ಮಾಲೀಕರೇ ಬರಲಿ, ತೆಗಿದ್ದೀನಿ ಕೊಡಿ, ತೋರಿಸ್ತಾರೆ ನೋಡಿ ಈಗ ಇವರು ಹೈಟ್ ಹೆಂಗೆ ಮಾಡ್ಕೊಳ್ಳೋದು ಅಂತ. ಸೊ ಟೂಲ್ ಕಿಟ್ ಎಲ್ಲ ಇಲ್ಲೇ ಕೊಟ್ಟವ್ರೆ ನೋಡ್ರಿ. ಎಷ್ಟು ಜಾಸ್ತಿ ಆಗುತ್ತೆ ಅಂದರೆ ಒಂದು 5 mm 10 mm. ನೋಡಿ ಈ ಥರ ಸೀಟ್. ನನಗೆ ಈಗಲೇ ಕಾಲಿಟ್ಕಲ್ಲ ಈ ಗಾಡಿ. ಕ್ಲಾಪ್ಸ್ ಹೊಡ್ರಿ, ಸುಮ್ಮನೆ ಕೂತಿರಲ್ಲ. ಇನ್ನು ಹೈಟ್ ಮಾಡ್ಕೊಂಡ್ರೆ ಇದ್ದಿದ್ದು ಇಟ್ಕಲ್ಲ. ಶ್ರೀಯುತ ಒಂದು ಕುಡುಕರಿಗೆ ಒಂದು ವಿನಂತಿ ಏನಂದರೆ, ಕುಡಿದ್ಬಿಟ್ಟು ಈ ಥರ ಗಾಜ್ ಗೀಜೆಲ್ಲ ಹೊಡೆದು ಹಾಕಕ್ಕೆ ಹೋಗ್ಬೇಡ್ರಿ. ಲಕ್ಷಾಂತರ ರೂಪಾಯಿ ಗಟ್ಟಲೆ ಬಂಡವಾಳ ಹಾಕಿರ್ತೀವಿ. ಎಂತ ಅತಿಥಿ ಸಂಸ್ಕಾರ, ಎಂತ ಅತಿಥಿ ಸಂಸ್ಕಾರ. ಟೈರ್ಗಳು ಏನಾರ ಆದರೆ ಯಾರು ಹೊಣೆ? ಕುಡೀರಿ, ಬಾಟ್ಲೆಲ್ಲ ಸೈಡ್ಗೆ ಹಸ್ಬಿಟ್ಟು ಹೋಗ್ರಿ. ಯಾಕೆ ಹಿಂಗೆ ರೋಡ್ ಸೈಡ್ಗೆಲ್ಲ ಹೊಡೆದಾಕ್ತೀರ? ಬಾರಿ ಬೆರೀತಾವನ ಅವನ್ನ ಚೆನ್ನಾಗಿರೋ ಬಿಡ್ಬಾರ್ದು ಅಷ್ಟೇ. ಹೌದೌದು. ಸ್ವಲ್ಪ ಪೆಟ್ರೋಲ್ ಖಾಲಿ ಆಗಿದೆ, ಕಮ್ಮಿ ಆಗ್ಬಿಟ್ಟಿದೆ. ಆ ಗಾಡಿ ಓಡಿಸ್ಬಿಟ್ಟು ಈ ಗಾಡಿ ಓಡಿಸಿದ್ರೆ ಏನೋ ಒಂಥರ, ಇನ್ನೂ ಏನೋ ಬೇಕು ಅಂತಾರಲ್ಲ ಹಂಗೆ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮ್ದು ಹುಲಿನೇ ಆದ್ರು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಓ ಯಪ್ಪ, ಗಿಡಿ ಗಿಡಿ ಗಿಡಿ. ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಅವ್ರದ್ದು ರಿಸ್ಕೇ ತಗೊಳಲ್ಲ, ಹಂಗತ್ ಬಿಡ್ತದ ಗಾಡಿ. ನಮ್ದು ಸ್ವಲ್ಪ ಇಂಜಿನ್ ಸ್ಟ್ರೆಸ್ ಆಗುತ್ತೆ. ಯಾಕಂದ್ರೆ ಅದು ಮಾಡಿರೋದೇ ಇದನ್ನ ಹತ್ಸಕ್ಕಲ್ವಾ. ನಾನೇನಾದ್ರೂ ಕೇಳದ್ನ?
ಅಯ್ಯೋ ಅಳಿಲು ನಿಂಬೆಹಣ್ಣು ಆಗೋಗೋದು ಈಗ ಜಸ್ಟ್ ಮಿಸ್ಸು. ತುಮಕೂರು ನೇರ ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಎಡಕ್ಕೆ ಸಾರಿ ಬಲಕ್ಕೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಎಲ್ಲಾದ್ರು ಇನ್ನೊಬ್ರು ಬೈಕ್ ಎಂತೂಸಿಯಾಸ್ಟಿಕ್ ಪರ್ಸನ್ ಸಿಕ್ಕಿದವ್ರೆ. ಆದರೆ ಇದ್ರು ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಈಗ ಹೊಸ ಬೈಕ್ ತಗೊಂಡ್ಮೇಲೆ ಅವ್ರಿಗೂ ಇಂಟ್ರೆಸ್ಟ್ ಬಂದಿರುತ್ತೆ. ಒಳ್ಳೆ ಕೋ ರೈಡರ್ ಸಿಕ್ಕಿದ್ರು ಇವರು. ಗಾಡಿ ನಮ್ಗೆ ಅಡ್ಜಸ್ಟ್ ಆಗ್ಬಿಟ್ರೆ ನಾವು ಹೆಂಗೆ ಬೇಕಾದ್ರೂ ಆಟ ಆಡ್ಬೋದು. ಬರ್ರಿ